ಮಾಡ್ತಾ ಇದ್ದೀನಿ. Hello guys, welcome to my YouTube channel. ಗೈಸ್ ಇವಾಗ ಟಿಫನ್ ಮಾಡೋಕ್ಕೆ ಹೊರಟಿದ್ದೀವಿ. ಇಲ್ಲಿ ಯಾವುದೋ ಒಂದು ಹೋಟೆಲ್ ಅನ್ನಪೂರ್ಣ ಅಂತ ಇದೆ, ಟಿಫನಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ ಹೊರಗಡೆ. ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ನಾವು 3 ಜನ ಇಡ್ಲಿ ತೊಗೊಂಡಿದ್ದೀವಿ. ಇವನು ಟೊಮೊಟೊ ರೈಸ್ ತೊಗೊಂಡಿದ್ದಾನೆ, ಇನ್ನೂ ಬಂದಿಲ್ಲ ಇವನು. ಅಲ್ಲಿ ಬಂದಿದ್ದಾರೆ, ಅವನು ಅಕ್ಕಿ ರೊಟ್ಟಿ, ಅವನದು ಟೊಮೊಟೊ ರೈಸ್ ಇದೆ, ಇನ್ನೂ ಬಂದಿಲ್ಲ. ನಾವು ಹಸುವಾಗಿದೆ, ನಾವು ತಿಂತಿದ್ದೀವಿ ಆಗಲೇ. ನೋಡ್ರಿ, ಇವ್ರಿಗಂತೂ ವೇಟೇ ಮಾಡ್ತಿಲ್ಲ ನಾವು. ಇವ್ನಿಗೆ ಹಸುವಾಗಿದೆ ಅಂತ ಇವನ್ ತಟ್ಟೆಲೆ ತಿಂತವನೆ. ಆಮೇಲೆ ಅವ್ನು ಬಂದ್ಮೇಲೆ ಎಲ್ಲರೂ ಅವ್ನ ತಟ್ಟೆ ಕೈ ಹಾಕೋದು. ಆಮೇಲೆ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಇವಾಗ ಟಿಫನ್ ಎಲ್ಲ ಆಯಿತು ಗೈಸ್. ಟಿಫನ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಡೈರೆಕ್ಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಟಿಫನ್ ಮಾಡ್ತಾ ಫಸ್ಟ್ ಪ್ಲೇಸ್ ನಾವು ಇವಾಗ ಓಂಕಾರೇಶ್ವರ ಟೆಂಪಲಿಗೆ ಹೋಗ್ತಿದ್ವಿ. ಓಂಕಾರೇಶ್ವರ ಟೆಂಪಲ್ ಆದಮೇಲೆ ನೆಕ್ಸ್ಟು ತಲಕಾವೇರಿಗೆ ಹೋಗಿ, ತಲಕಾವೇರಿಯಿಂದ ನೆಕ್ಸ್ಟು ಗೋಲ್ಡನ್ ಟೆಂಪಲ್ ಇದೆ ಕುಶಾಲನಗರಲ್ಲಿ. ಆ ಗೋಲ್ಡನ್ ಟೆಂಪಲ್ ಕವರ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತೀವಿ. ಈ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಹೋಗೋಣ. ಇವಾಗ ಎಲ್ಲರೂ ಇನ್ನೂ ಬಂದಿಲ್ಲ, ಬಂದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ ಗೈಸ್. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿ. ಇವಾಗ ನಾವು ಮಡಿಕೇರಿ ನಿಯರ್ ಇದ್ದೀವಿ, ಮಡಿಕೇರಿ ಹತ್ರ ಇದ್ದೀವಿ. ನೆಕ್ಸ್ಟ್ ಎಲ್ಲರೂ ಇವಾಗ ಇಲ್ಲಿ ಫೋಟೋ ಶೂಟಿಂಗ್ ಅಂತ ನಿಲ್ಸಿದ್ದಾರೆ ಇಲ್ಲಿ ಮಿಡಲ್ ಆಫ್ ದ ಫಾರೆಸ್ಟ್. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ನೋಡ್ರಿ, ಎಲ್ಲರೂ ಫುಲ್ ರೆಡಿ ಆಗತ್ತಾರ. ಫಾರ್ಮ್ನ ಹೆಂಗ್ ನಿಂತಾರ ನೋಡ್ರಿ ಹುಡುಗರು, ನಮ್ಮ ಹುಡುಗರು ನೋಡ್ರಿ ಇಲ್ಲೇ ಫುಲ್ ಅಂತಲೇ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಫಾರ್ಮ್. ಇಲ್ಲಿ ನೋಡ್ರಿ, ಇವಾಗ ಶೂಸ್ ಹಾಕಣತ್ತಾನ. ಇಷ್ಟೋ ತನಕ ಫುಲ್ ಹೆವಿ ಡ್ರೈವಿಂಗ್ ಮಾಡ್ದ, ಈಗ ಶೂಸ್ ಹಾಕತ್ತಾನ. ಈಗ ಬರ್ರಿ ಫೋಟೋ ಶೂಟ್ ನೋಡಿಸ್ತೀವಿ, ಒಂದ್ಸಲ ಫೋಟೋ ಶೂಟ್ ಮಾಡ್ತೀವಿ. ನಾವೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಒಳಗೆ ಬಂದರು. ಈ ನನ್ನ ಮಕ್ಳು ಇನ್ನೂ ಫೋಟೋ ಶೂಟ್ ಮಾಡ್ಕೊಂಬಂದಿಲ್ಲ ಗೈಸ್. ನೋಡಿ ಗೈಸ್, ಇನ್ನು ಮಳೆಯಲ್ಲಿ ಬೇರೆ ಅದು ಎಂಥ ಫೋಟೋ ಶೂಟ್ ಮಾಡೋ ಶೋಕಿ ನೋಡಿ. ಮಳೆಯಲ್ಲಿ ಅದು ಅಂಬ್ರೆಲಾ ತೊಗೊಂಡು ಹೋಗಿದ್ದಾರೆ ಫೋಟೋ ಶೂಟ್ ಮಾಡೋಕ್ಕೆ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಗೈಸ್, ನಾವಿವಾಗ ಓಂಕಾರೇಶ್ವರ ಟೆಂಪಲಿಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಗೇಟೇ ಕ್ಲೋಸ್ ಇದೆ. ಇದು ಟೈಮಿಂಗ್ಸ್ ಯಾವಾಗ ಓಪನ್ ಹಾಕಿದ್ದು? 5 ಗಂಟೆ. ಯಾರಾದ್ರೂ ನೀವು ಓಂಕಾರೇಶ್ವರ ಟೆಂಪಲ್ಗೆ ಬರ್ತಿದ್ರೆ ಈವ್ನಿಂಗ್ 5 ಗಂಟೆ ಮೇಲೆ ಬನ್ನಿ. ನಮ್ಮ ತರ ಸುಮ್ಮನೆ ಬೆಳಗ್ಗೆ ಬಂದು ಸುಮ್ಮನೆ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಆಗಿದೆ ನೋಡಿ, ಇನ್ನು ಗೇಟೇ ಓಪನ್ ಇಲ್ಲ. ಒಳಗಡೆ ಟೆಂಪಲ್ ಒಳಗಡೆ ಹೋಗೋಣ ಅಂದ್ರೂ ಗೇಟ್ ಓಪನ್ ಇಲ್ಲ. ಇನ್ ಟೆಂಪಲ್ಗೆ ಹೋಗೋದ್ ಬಿಡಿ. ಯಾರಾದ್ರೂ ಬರ್ತಿದ್ರೆ 5 ಗಂಟೆ ಮೇಲ್ ಬನ್ನಿ, ಅಂದ್ರೆ ನಿಮ್ಗೆ ದರ್ಶನ ಸಿಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ನಾವು ಸುಮ್ಮನೆ ಇವಾಗ ಬಂದು ಕುತ್ಕೊಂಡಿದೀವಿ ನೋಡಿ, ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ. ನೋಡಿ ಗೈಸ್, ಮಳೆ ಸ್ಟಾರ್ಟ್ ಆಯ್ತು ಕೂರ್ಗಲ್ಲಿ, ಫುಲ್ಲು ಮಳೆ ಗೈಸ್. ಇವಾಗ ರಾಜಾ ಸೇಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಮಳೆ ಅಂದರೆ ಮಳೆ ಇದೆ. ಎಲ್ಲರೂ ರೇನ್ ಕೋಟ್ ಹಾಕೊಂಡು ರೆಡಿ ಆಗಿದ್ದೀವಿ. ಇವಾಗ ರಾಜಾ ಸೇಟ್ ವ್ಯೂಗೆ ಹೋಗ್ತಿದ್ದೀವಿ. ನೋಡಿ ಗೈಸ್, ನಮ್ಮ ಹುಡುಗರು ಹೆಂಗೆ ಕಾಣ್ತಿದ್ದಾರೆ ಎಲ್ಲ. ಜೈ ಜಾದು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫುಲ್ ಟ್ರಾಫಿಕ್ ಇದೆ, ಮಳೆಯಲ್ಲಿ ಹೋಗ್ತಿದ್ದೀವಿ. ಗ್ಯಾಪ್ ಹಾಕೊಂಡು ಹೋಗೋಣ ಹಿಂಗೆ ಫುಲ್ ಮಳೆಯಲ್ಲಿ. ಬನ್ನಿ, ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಬನ್ನಿ ಹೋಗೋಣ. ಇಲ್ಲೇ ನೋಡ್ಬೋದು ವ್ಯೂ ಪಾಯಿಂಟ್ ಎಂಟ್ರಿ ಇಲ್ಲೇ ಇದೆ, ರಾಜಾ ಸೇಟ್ ಉದ್ಯಾನವನ. ಇಲ್ಲೇ ಎಂಟ್ರಿ ಫೀಸ್ ಪರ್ ಪರ್ಸನ್ 20 ರೂಪೀಸ್ ಇದೆ ಇಲ್ಲಿ. ಬನ್ನಿ ಎಲ್ಲ ಟಿಕೆಟ್ ತೊಗೊಳೋಣ. ಟಿಕೆಟ್ ತೊಗೊಂಡು ಹೇಳ್ತೀನಿ ನಿಮಗೆ. ಗೈಸ್, ಒಳಗಡೆ ಬಂದಿದ್ದೀವಿ ಇವಾಗ. ಇಲ್ಲಿ ವೇವ್ ಟು ವ್ಯೂ ಪಾಯಿಂಟ್ ಅಂತೆ ನೋಡಿ, ನಮ್ಮ ಹುಡುಗ ತೋರಿಸ್ತಾನೆ.
ಫುಲ್ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅವನೇ ರಾಜ, ಅದಕ್ಕೆ ರಾಜಾ ಸೇಠಿ ಕರ್ಕೊಂಡ್ ಬಂದವನೇ. ಈಗ ಆ್ಯಕ್ಚುಲಿ ಇವನು ರಾಜು ಅಂತ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಮಗ ಡೈನೋಸರ್ ಇದೆ ನೋಡೋ ಅಲ್ಲಿ. ಕಾಡಿನ ರಾಜ ಸರ್ ಇವರು. ಏನ್ರಿ ಇಂಥ ದೊಡ್ಡ ಹಾವಿದೆ ನೋಡಿ ಇಲ್ಲಿ ಫುಲ್. ಸಿದ್ದು ಏನೋ ಹಾವಿದು ನೋಡಿದ್ಯಾ ಇಂಥ ಹಾವನ? ಅನ್ನಕೊಂಡ ಆನೆಕೊಂಡ ಆಗಿದೆ ಅಲ್ಲ ಅದು. ಫುಲ್ ಡೈನೋಸರ್ಸ್ಗಳೇ ತುಂಬಿದೆ ಈ ಫುಲ್ ಇದರಲ್ಲಿ, ಈ ಪಾರ್ಕಲ್ಲಿ. ಅಲ್ಲಿ ಆ ಕಡೆ ಒಂದು ಮೂಲೆಯಲ್ಲಿ ಒಂದು ಆನೆ ಇಟ್ಟಿದ್ದಾರೆ ಅಷ್ಟೇ. ಬನ್ನಿ ಇಲ್ಲಿ ನಿಮ್ಗೊಂದು ಸ್ವರ್ಗ ತೋರಿಸ್ತೀನಿ ಬನ್ನಿ ಇವಾಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡಿ ಗೈಸ್ ಇಲ್ಲಿ ಕೆಳಗಡೆ ಬನ್ನಿ ಗೈಸ್ ವ್ಯೂ ನೋಡೋಣ. ಬನ್ನಿ ಗೈಸ್ ನಾವು ವ್ಯೂ ಎಂಜಾಯ್ ಮಾಡೋಣ ಫುಲ್. ಇಬ್ರು ಕಷ್ಟ ಸುಖ ಮಾತಾಡ್ತವ್ರೆ. ಯಾವುದೋ ನಿಮ್ಮ ಏರಿಯಾ ಸಿದ್ದುಂದು ಒಂದು ಟೆರಿಟರಿ ಆದ್ರೆ ಇಲ್ಲಿ ಪ್ರತೀಕ್ದು ಒಂದು ಟೆರಿಟರಿ ಇದೆ ಇಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನನಗಿದ್ರು ಒಂಥರ ಸಂತೋಷ. ಇವ್ನು ಯಾವಾಗ್ಲೂ ಇಡೀ ಟ್ರಿಪ್ ಫುಲ್ ಫೋನ್ ಜೊತೆ ಮಾತಾಡ್ದೈತಿ. ಯಾರ ಜೊತೆ ಮಾತಾಡ್ದನೋ ಗೊತ್ತಿಲ್ಲ. ಫುಲ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನನಗಿದ್ರು ಒಂಥರ ಸಂತೋಷ. ಯಾಕೋ ಮಂಜು ಮೇಲ್ ಬಾಯ್ಸ್ ಹಾಕಕ್ ಹೊಂಟಿಯೇನ ಹೆಂಗ? ಸುಭಾಷು ಅನ್ನೋದು. ಫೋಟೋಗ್ರಾಫರ್ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ನೋಡಿ ಗೈಸ್ ನಮ್ಮ ಹುಡುಗ ಫೋಟೋ ಶೂಟ್ ಮಾಡ್ತಾವನೆ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ ಎಲ್ಲಿ? ಫುಲ್ ಆಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಇವನೇ ವರ್ಸ್ಟ್ ಫೋಟೋಗ್ರಾಫರ್. ಆದ್ರೂ ಫೋಟೋ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಮ್ಮ ಗ್ಯಾಂಗಲ್ಲಿ ಇವನೇ ವರ್ಸ್ಟ್ ಫೋಟೋಗ್ರಾಫರ್. ಆದ್ರೂ ಫೋಟೋ ತೆಗಕ್ಕೆ ಹೋಗವನೆ. ಹೆಂಗ್ ತೆಗೆದವನೋ ಗೊತ್ತಿಲ್ಲ ಫೋಟೋಸ್ನೆಲ್ಲ. ಫುಲ್ ವರ್ಸ್ಟ್ ಆಗಿ ತೆಗೆದು ಬಂದಿರ್ತಾನೆ. ಮಗ ಹೆಂಗ್ ತೆಗೆದೆ ಫೋಟೋ? ಫುಲ್ ವರ್ಸ್ಟ್ ಮಸ್ತ್ ತೆಗ್ದಿದ್ದೀವಿ. ಅದು ಯಾವ ಸಾಹಸ ಮಾಡ್ತಾವ ನೋಡಿ. ವಿಡಿಯೋ ಮಾಡ್ಬಿಟ್ರಲ್ಲ ಬಿದ್ರು ಅವ್ರ ಮನೆಯವ್ರಿಗೆ ತೋರ್ಸಾ ಬರ್ತದೆ. ಏ ಬಾ ಮಗ ನಿಲ್ಲು ಮಗ, ಇರ್ಲಿ ನಿಲ್ಲು ಮಗ. ಲೀಚ್ ಬರುತ್ತೆ ಮಗ. ತೆಗ್ಯಾನ ಬೈ. ಇವಾಗ ನಮ್ದು ಫೋಟೋ ಶೂಟಿಗೆ ಭಾಳ ಬೇಡಿಕೆ ಬರ್ತಿದೆ. ಬನ್ನಿ ಗೈಸ್ ಎಲ್ಲರದು ಫೋಟೋ ಶೂಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಹತ್ರ ಬರ್ತೀವಿ. ಪ್ಯಾಕ್ ಆಗಿದ್ದೀವಿ ಈ ಮಳೆಗೆ. ಇಷ್ಟೋ ತನಕ ಮಳೆ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ನಾವು ಬರೋದಕ್ಕೂ ಮಳೆ ಸ್ಟಾರ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತಲೇ ನಾವು ರೇನ್ಕೋಟ್ ತೊಗೊಂಬಂದಿದ್ವಿ. ರೇನ್ಕೋಟ್ ತೊಗೊಂಡು ಹೋಗ್ತಿದ್ವಿ. ಇಲ್ಲಿ ನೋಡಿ ನಮ್ಮ ಸ್ಟಡ್ ಬಾಯ್ಸ್ ಹೆಂಗೆ ಹೋಗ್ತಿದ್ದಾರೆ. ಆಗಮನ ನೀ ಬಿಡದೆ ನೋಡಿದರೆ ನಿನ ಧ್ಯಾನದಿ ನಿನ್ನದೆ ತೋಳಿನಲ್ಲಿ ಹೀಗೆ ಇರಬಹುದೇ? ಈ ಧ್ಯಾನವ ಕಂಡರೆ ದೇವರಿಗೂ ಕೋಪವು ಬರಬಹುದೇ? ಎಲ್ಲೋ ಗೈಸ್ ನಾವು ಇವಾಗ ರಾಜಾ ಸೇಟ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಿದ್ವಿ. ಅಲ್ಲಿ ಎಲ್ಲ ಕವರ್ ಮಾಡಿದ್ವಿ. ಎಲ್ಲ ಫುಲ್ ನಮ್ಮ ಹುಡುಗರು ಫುಲ್ ಎಂಜಾಯ್ ಮಾಡಿದರು. ಇವಾಗ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಸ್ಪಾಟ್ ಅಬ್ಬೆ ಫಾಲ್ಸಿಗೆ ಹೋಗ್ತಿದ್ದೀವಿ ಎಲ್ಲರೂ. ಹೊರಗಡೆ ಫುಲ್ ಮಳೆ ಇದೆ, ಅದಕ್ಕೆ ಅಲ್ಲೇ ಹೇಳೋಕ್ಕಾಗಲಿಲ್ಲ. ಇಲ್ಲಿ ಒಳಗಡೆ ಕಾರಲ್ಲಿ ಬಂದೆ ಹೇಳ್ತಿದ್ದೀನಿ ನಿಮಗೆ. ಓಕೆ ಗೈಸ್ ಬನ್ನಿ ಇವಾಗ ಅಬ್ಬೆ ಫಾಲ್ಸಿಗೆ ಹೋಗೋಣ. ನನಗೆ ಈ ಕಡೆನೂ ಲಕ್ಷ ಇರ್ತದಲ್ಲ ಹೇಳೋಕ್ಕಾಗಿಲ್ಲ. ಸುರಿವ ಮಳೆ
ಇವತ್ತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ತನ್ನದೆಂಬ ರೆಕ್ಕೆಯ ಪಾರಿಗೊಟ್ಟಿದೆ, ಸೋತಾಯಿ ಸಮಯ. ಗಾಯ್ಸ್ ಇವಾಗ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ ಎಲ್ಲರೂ. ಇವಾಗ ಅಬ್ಬೆ ಫಾಲ್ಸಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಈ ಕಡೆ ಹಿಂಗೆ ಹೋದರೆ ಅಬ್ಬೆ ಫಾಲ್ಸ್ ಅಂತೆ. ಎಲ್ಲ ನಮ್ಮ ಹುಡುಗರು ಗಿನ್ಕೋಟ್ ಎಲ್ಲ ತೊಗೊಂಡು ರೆಡಿ ಆಗ್ತಿದ್ದಾರೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಫುಲ್ ರಶ್ ಅಂದ್ರೆ ಫುಲ್ ರಶ್ ಐತ್ರಿ ಎಲ್ಲ ಕಡೆಗೂ. ಈ ಕಡೆನೂ ಫುಲ್ ಗಾಡಿ, ಆ ಕಡೆನೂ. ನಮಗೆ ಈ ಕಡೆ ಆ್ಯಕ್ಚುಲಿ ಕೆಳಗಡೆ ಇದೆ ಫುಲ್. ಇದು ಕೆಳಗಡೆ ಬರೋಕ್ಕೆ ನಮಗೆ 1 hour ತೊಗೊಂಡಿದ್ದೀವಿ. ಇವಾಗಲೇ ಟೈಮ್ 4 ಗಂಟೆ ಆಗಿದೆ. ಅದಕ್ಕೆ ಇವಾಗ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಮಧ್ಯಾಹ್ನ ಊಟ ಮಾಡಿಲ್ಲ ನಾವು, ಅದಕ್ಕೆ ಇಲ್ಲಿ ತಿನ್ನೋಕ್ಕಂತ ಬಂದಿದ್ದೀವಿ. ಇವಾಗ ಬನ್ನಿ ಏನು ಸಿಗುತ್ತೆ ಅಂತ ಚೆಕ್ ಮಾಡೋಣ. ಕೇಳಿ ನೋಡಿ ಏನೈತಿ, ಏನಿದೆ ಬ್ರೋ? ನಾವು ಒಂದು ಚುರುಮುರಿ, ಒಂದು ಮ್ಯಾಗಿ ತೊಗೊಂಡಿದ್ದೀವಿ. ನಾನು ಇವನು ಶೇರ್ ಮಾಡ್ತಿದ್ದೀವಿ. ಇವರು ನೀವೇನು ತೊಗೊಂಡಿರೋ? ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ. ಇವರು ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ ತೊಗೊಂಡವ್ರೆ. ಅವ್ರದ್ದು ಇನ್ನೂ ಏನು ಡಿಸೈಡ್ ಆಗಿಲ್ಲ. ಇವರಿಬ್ಬರದು ಕೂತ್ಕೊಂಡವ್ರೆ, ಯೋಚನೆ ಮಾಡ್ತಿದ್ದಾರೆ ಇನ್ನೂ. ಬನ್ನಿ ಗೈಸ್, ನಾವು ಚುರುಮರಿ ತಿನ್ನೋಣ. ಚುರುಮರಿ ಇವಾಗ ನಾವು ಒಳಗಡೆ ಅಬ್ಬೆ ಜಲಪಾತ, ಅಬ್ಬೆ ಫಾಲ್ಸ್ ಮಡಿಕೇರಿ ಕೊಡಗು ಜಿಲ್ಲೆ ಒಳಗೆ ಎಂಟ್ರಿ ತೊಗೋತಿದ್ದೀವಿ. ಪರ್ ಪರ್ಸನ್ 10 rupees. ಹನಿಗವನ ಕಾಯಿಸಿರಿ ಕಾಡಿದರೆ ನೂತನ ಭಾವದ ಆಗಮನ, ನೀ ಬಿಡದೆ ನೋಡಿದರೆ ನಿನ ಧ್ಯಾನದಿ ನಿನ್ನದೆ ತೋಳಿನಲ್ಲಿ ಹೀಗೆ ಇರಬಹುದೇ. ನೋಡಿ ಗಾಯ್ಸ್, ಒಳ್ಳೆ ಅಬ್ಬೆ ಫಾಲ್ಸ್ ವ್ಯೂ. ನೋಡ್ರಿ ಫುಲ್ ರಶ್, ಫುಲ್ ಮಳೆ ನೀರು ತುಂಬಿ ಹರಿತಿದೆ ಅಬ್ಬೆ ಫಾಲ್ಸಲ್ಲಿ. ಬನ್ನಿ ಮುಂದ್ಗಡೆ ಹೋಗೋಣ. ಫುಲ್ ನಿಯರ್ ಇದ್ದೀವಿ ಅಬ್ಬೆ ಫಾಲ್ಸ್ ಹತ್ರ. ನೋಡಿ ವಾಟರ್ ಇಲ್ಲಿ ಫ್ಲೋ ಆಗ್ತಿದೆ ಗಾಯ್ಸ್. ಇಲ್ಲಿ ನೋಡಿ ಫುಲ್ ಹಂಗೆ ಹೋಗ್ತಿದೆ ನೀರು. ಬ್ರಿಡ್ಜ್ ಆಗಲೇ ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವಿಲ್ಲೇ ಸೈಡ್ ವ್ಯೂ ನೋಡ್ತಿದ್ದೀವಿ. ಫುಲ್ ವೈಬ್ ಆಗ್ತಿದೆ ಅನ್ಕೊಳ್ಳಿ. ಧ್ಯಾನವ